ಹಾಯ್ ಐ ಎಮ್ ಅಂಬಿಕಾ. ಇವತ್ತು ನಾವು ಜೀನಿಯಸ್ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಒಂದು ರೈಲು ನಿಲ್ದಾಣದಲ್ಲಿ ಗಂಟೆ 19:20 ಆಗಿದೆ. ಅದನ್ನು 12 ಗಂಟೆ ಗಡಿಯಾರಕ್ಕೆ ಹೋಲಿಸಿದಾಗ ಸರಿಯಾದ ಸಮಯ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಒಂದು ದಿವಸಕ್ಕೆ 24 ಗಂಟೆ ಇರುತ್ತಾ. 24 ಗಂಟೆ ಗಡಿಯಾರನ ನಾವು ಬರೀ ರೈಲ್ವೆ ಸ್ಟೇಷನ್ ನಲ್ಲಿ ಅಂತೇಳಿ ಅಷ್ಟೇ ನೋಡೋದು. ಅದಕ್ಕೆ ಅದನ್ನ ರೈಲ್ವೆ ಟೈಮಿಂಗ್ ಅಂತ ಕರಿತೀವಿ. ಅದನ್ನ ನಾವ್ ಏನ್ ಮಾಡ್ಕೋಬೇಕು, ಇವಾಗ ನಾರ್ಮಲ್ ಕ್ಲಾಕ್ ಏನಿರುತ್ತೆ 12 ಗಂಟೆಗೆ ಇರುತ್ತಲ್ಲ, ಅದಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ, ಫಸ್ಟ್ ಒಂದು ದಿವಸಕ್ಕ 24 ಗಂಟೆ ಅಂದಾಗ ಈ 24 ಗಂಟೆ ಎಲ್ಲಿರುತ್ತೆ ಅಂದ್ರೆ ರೈಲ್ವೆ ಟೈಮಿಂಗ್ ಅಲ್ಲಿ ಇರುತ್ತೆ. ನಾರ್ಮಲ್ ಕ್ಲಾಕ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಿರುತ್ತ 12 ಗಂಟೆ. ಅಂದ್ರೆ ಒಂದು ದಿವಸಕ್ಕೆ ಏನಾಗುತ್ತಾ, ನಾರ್ಮಲ್ ಕ್ಲಾಕ್ ಅಲ್ಲಿ 2 ಸಲ ರೊಟೇಟ್ ಆಗುತ್ತಾ. ಈ 19 ಗಂಟೆ 20 ನಿಮಿಷನ ನಾವು 12 ಗಂಟೆಗೆ ಪರಿವರ್ತಿಸಿರಿ ಅಂತ ಹೇಳಾರ. ಇವಾಗ ಏನ್ ಮಾಡ್ಕೋಬೇಕು ನಾವು, 19 ಗಂಟೆ 20 ನಿಮಿಷನ 20 ನಿಮಿಷದಲ್ಲಿ 12 ಗಂಟೆನ ಮೈನಸ್ ಮಾಡ್ಕೋರಿ. 0ಲಿ 0 ಹೋದ್ರೆ 0, 2ರಲ್ಲಿ 0 ಹೋದ್ರೆ 2, 9ರಲ್ಲಿ 2 ಹೋದ್ರೆ 7 ಬಂತು, 1ರಲ್ಲಿ 1 ಹೋದ್ರೆ 0. ನೆಕ್ಸ್ಟ್ ನೋಡ್ರಿ, ಇವಾಗ ಇದು ಸಾಯಂಕಾಲನ ಅಥವಾ AM PM ಅಂದ್ರೆ ಯಾವ ತರ ನಾವು ಕಂಡುಹಿಡಿಬೇಕಂದ್ರೆ, ಆಲ್ರೆಡಿ ಅವ್ರು ಏನ್ ಹೇಳ್ಯಾರ, 19 ಗಂಟೆ ಅಂತ ಹೇಳ್ಯಾರ. 12 ಗಂಟೆ ಆದ್ಮೇಲೆ ಏನ್ ಬರ್ತಾ 13 ಗಂಟೆ. 13 ಗಂಟೆ ಅಂದ್ರೆ 1 ಗಂಟೆ, ಆಮೇಲೆ 14 ಗಂಟೆ, 15 ಗಂಟೆ, 16 ಗಂಟೆ, 17, 18, 19 ಅಂದ್ರೆ ಏನಾಗುತ್ತದು ಸಾಯಂಕಾಲ ಆಗಿರುತ್ತಾ. ಅದಕ್ಕೆ 7 ಗಂಟೆ 20 ನಿಮಿಷ PM ಬರುತ್ತೆ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, 1 ಕಿಲೋ ಜೋಳದ ಬೆಲೆ ₹48 ಆದರೆ 18 ಕಿಲೋ ಜೋಳದ ಬೆಲೆ ಎಷ್ಟು ಅಂತ ಕೇಳಾರ. 1 ಕಿಲೋ ಜೋಳದ ಬೆಲೆ ಬಂದ್ಬಿಟ್ಟು ಎಷ್ಟು ರೂಪಾಯಿ ಅಂದ್ರೆ 48 ರೂಪಾಯಿ. 1 ಕಿಲೋ ಜೋಳದ ಬೆಲೆ 48 ರೂಪಾಯಿ ಆದರೆ 18 ಕಿಲೋ ಜೋಳದ ಬೆಲೆ ಎಷ್ಟು ಅನ್ನೋದು ಕ್ವಶನ್. ಇಲ್ಲಿ ಕಿಲೋ ಕಿಲೋ ಒಂದ್ ಕಡೆ ಬರ್ಕೋರಿ, ರೂಪಾಯಿ ಒಂದ್ ಕಡೆ ಬರ್ಕೊಂಡು ಏಕಮಾನ ಪದ್ಧತಿ ಮಾಡ್ಕೋರಿ, ಅಥವಾ ನೀವು ಡೈರೆಕ್ಟ್ ಇಂಟು ಮಾಡಿದ್ರು ಬರುತ್ತಾ. ನೋಡ್ರಿ, ಇಲ್ಲಿ 48 ಇಂಟು 18 ಡಿವೈಡೆಡ್ ಬೈ 1 ಆಗುತ್ತಾ. ಇವಾಗ 48ರಿಂದ 18ನ ಗುಣಾಕಾರ ಮಾಡಮ್ರಿ. ಎದಕ್ಕಂದ್ರೆ ಒಂದು ಕಿಲೋಗ್ರಾಮ್ ಜೋಳದ ಬೆಲೆ ಬಂದ್ಬಿಟ್ಟು 18 ರೂಪಾಯಿ. 48 ಕಿಲೋಗ್ರಾಮ್ ಜೋಳದ ಬೆಲೆ ಕಂಡಿಡ್ಕೋಬೇಕು. 8 ಎಂಟ್ಲೆ 64, 8 4 32 ಪ್ಲಸ್ 6 ಅಂದ್ರೆ 38 ಆಯ್ತು. ಪ್ಲಸ್ 1 8 8, 1 4 4. ಇವಾಗ ಇವೆರಡನ್ನು ಪ್ಲಸ್ ಮಾಡ್ರಿ. 4 ಪ್ಲಸ್ 4 ಅಂದ್ರೆ 4 ಬಂತು. 8 ಪ್ಲಸ್ 8 16, 4 ಪ್ಲಸ್ 4 ಅಂದ್ರೆ 8. ಇಲ್ಲಿ 48 ಕಿಲೋಗ್ರಾಮ್ ಜೋಳದ ಬೆಲೆ ಬಂದ್ಬಿಟ್ಟು 864 ರೂಪಾಯಿ. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ಈ ವೃತ್ತದಲ್ಲಿರುವ ತ್ರಿಜ್ಯ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಅವ್ರು ಏನ್ ಕೊಟ್ಟಾರ, ಒಂದು ವೃತ್ತ ಕೊಟ್ಟಾರ. ಈ ವೃತ್ತದ ಕೇಂದ್ರ ಬಿಂದು ಏನಂತ ಹೇಳ್ಯಾರ, ಅವರು ಓ ಅಂತ ಹೇಳ್ಯಾರ. ಕೇಂದ್ರ ಬಿಂದುವಿನ ಹಿಡಿದು ವೃತ್ತದ ಯಾವುದೇ ಒಂದು ತುದಿಗೆ ಟಚ್ ಆದ್ರೆ ಏನಂತೀವಿ ನಾವು, ಇದಕ್ಕೆ ಏನಂತೀವಿ, ತ್ರಿಜ್ಯ ಅಂತ ಕರಿತೀವಿ. ಓಕೆ, ಈ ವೃತ್ತದಲ್ಲಿ ಆ ತ್ರಿಜ್ಯ ಏನಿರ್ಬೇಕು, ಕೇಂದ್ರ ಬಿಂದುವಿಗೆ ಯಾವಾಗ್ಲೂ ಟಚ್ ಆಗಿ ಏನಿರ್ಬೇಕು, ವೃತ್ತದ ತುದಿಗೆ ಟಚ್ ಆಗಿರ್ಬೇಕು. ಅದಕ್ಕೆ ಏನಂತೀವಿ ನಾವು, ತ್ರಿಜ್ಯ ಅಂತ ಕರಿತೀವಿ. ಇದಕ್ಕೆ ಏನಂತೀವಿ ಅಂದ್ರೆ ಜ್ಯಾ ಅಂತ ಕರಿತೀವಿ. ಇದು ಯಾವ್ದು ಕನ್ಸಿಡರ್ ಆಗಲ್ಲ, ಅಂದ್ರೆ ಇದು ಸುಮ್ನೆ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಾರ ಅವರು. ತ್ರಿಜ್ಯ ಅಂದ್ರೆ ವೃತ್ತದ ಕೇಂದ್ರ ಬಿಂದುವಿಂದ ಹಿಡಿದು ವೃತ್ತದ ತುದಿಗೆ ಯಾವ್ದು ಎಷ್ಟಾದ್ರೂ ಲೈನ್ ಹೇಳಿದ್ರೆ ಅವಕ್ಕೆಲ್ಲ ಏನಂತೀವಿ ನಾವು, ತ್ರಿಜ್ಯ ಅಂತ ಕರಿತೀವಿ. ಇಲ್ಲಿ ತ್ರಿಜ್ಯ ಯಾವ್ದಂದ್ರೆ ಓ ಮತ್ತು ಬಿ. ಓ ಬಿ ಏನಾಗುತ್ತಾ, ಇಲ್ಲಿ ತ್ರಿಜ್ಯ ಆಗುತ್ತಾ. 20 ಜನರ ಗುಂಪೊಂದು ಪ್ರವಾಸಕ್ಕಾಗಿ 1200 ರೂಪಾಯಿಗಳಿಗೆ ಮಿನಿ ಬಸ್ ಅನ್ನು ಬಾಡಿಗೆಗೆ ಪಡೆದರು. ತಲಾ ಒಬ್ಬರು ಎಷ್ಟು ಹಣ ಪಾವತಿಸಬೇಕಾಗುತ್ತದೆ ಅನ್ನೋದು ಕ್ವಶನ್. ಅಂದ್ರೆ 20 ಜನ ಸೇರಿ 1200 ರೂಪಾಯಿ ಕೊಟ್ಟು ಟ್ರಿಪ್ಪಿಗೆ ಹೋಗ್ಯಾರ. ಹಾಗಾದ್ರೆ ಒಬ್ರು ಎಷ್ಟು ಕೊಟ್ರು ಅಮೌಂಟ್ ಅನ್ನೋದು ಕ್ವಶನ್. ಇಲ್ಲಿ 20 ಜನ ಸೇರಿ ಕೊಟ್ಟಿರೋ ಅಮೌಂಟ್ ಎಷ್ಟು ಅಂದ್ರೆ 1200 ರೂಪಾಯಿ. ಹಾಗಾದ್ರೆ ಒಬ್ಬ ಜನ ಕೊಟ್ಟಿದ್ದಂದ್ರೆ ಒಬ್ರು ಎಷ್ಟು ಕೊಟ್ರು ಅನ್ನೋದಿಲ್ಲಿ ಕ್ವಶನ್. ಇವಾಗ ಏನ್ ಮಾಡ್ರಿ, ಇವೆರಡನ್ನು ಇಂಟು ಮಾಡಿ ಅದಕ್ಕೆ ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕು ನಾವು, 20 ಮಾಡ್ಕೋಬೇಕು. 1200 ಇಂಟು 1 ಡಿವೈಡೆಡ್ ಬೈ 20.
1200 ಇಂಟು 1 ಅಂದ್ರೆ 1200 ಆಗುತ್ತಾ, ಡಿವೈಡೆಡ್ ಬೈ 20. ಈ ಸೊನ್ನೆನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೋರಿ. 2 1 2 6 12 0 0 ಇಡ್ರಿ. ಅಂದ್ರೆ ಒಬ್ರು ಕೊಟ್ಟಿರೋದು ಎಷ್ಟು ಇಲ್ಲಿ 60 ರೂಪಾಯಿ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಉಮಾಳು ಅರ್ಧ ವರ್ಷದಲ್ಲಿ ರೂಪಾಯಿ 1500 ಸಂಪಾದಿಸುತ್ತಾಳೆ, ಹಾಗಾದರೆ ಅವಳ ಒಂದು ತಿಂಗಳ ಸಂಪಾದನೆ ಎಷ್ಟು ಅಂತ ಕೇಳಾರ. ಇಲ್ಲಿ ನೋಡ್ರಿ, ಅರ್ಧ ವರ್ಷ ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳು ಇರುತ್ತಾ. ಅರ್ಧ ವರ್ಷ ಅಂದ್ರೆ ನಾವ್ ಏನ್ ತಗೋಬೇಕು, 12 ತಿಂಗಳಲ್ಲಿ ಅರ್ಧ ತಿಂಗಳು ತಗೋಬೇಕಂದ್ರೆ ಬರೀ 6 ತಿಂಗಳು. ಆಕೆ 6 ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಾಳ ಅಂದ್ರೆ 6 ತಿಂಗಳ ಸಂಪಾದನೆ ಎಷ್ಟಾಗಿದ್ದು 1500. ಹಾಗಾದ್ರೆ ಇಲ್ಲಿ ಒಂದು ತಿಂಗಳ ಸಂಬಳನ ನಾವೇನ್ ಮಾಡ್ಕೋಬೇಕು, ಇಲ್ಲಿ ಕಂಡಿಡ್ಕೋಬೇಕು. 1500 ಇಂಟು 1 ಡಿವೈಡೆಡ್ ಬೈ 6 ಮಾಡ್ಕೋರಿ. 1500 ಡಿವೈಡೆಡ್ ಬೈ 6 ಆಯ್ತು. ನೋಡ್ರಿ 6 1 ಇವಾಗ ಏನ್ ಮಾಡ್ರಿ, 6ಲಿದ್ದ 1500ನ ಇಲ್ಲಿ ನಾನು ಭಾಗಾಕಾರ ಮಾಡಿ ತೋರಿಸ್ತೀನಿ. 6 ಮಗ್ಗೆಯಲ್ಲಿ 15 ಇಲ್ಲ ಅಂದ್ರೆ ಅದಕ್ಕಿಂತ ಚಿಕ್ಕದ್ ತಗೋಬೇಕು. 6 2 12 ಮೈನಸ್ ಮಾಡ್ರಿ. 15ರಲ್ಲಿ 12 ಹೋದ್ರೆ 3 ಉಳಿತು. ನೆಕ್ಸ್ಟ್ ಈ 0 ಇಳಿಸ್ಕೊರಿ. 6 ಮಗ್ಗೆಯಲ್ಲಿ 30 ಐತೆ. 6 5 30. 30ರಲ್ಲಿ 30 ಹೋದ್ರೆ 0 ಬರುತ್ತಾ. ನೆಕ್ಸ್ಟ್ ಏನ್ ಮಾಡ್ರಿ, ಈ 0ನ ಇಲ್ಲಿ ಇಳಿಸ್ಕೊಂಡು ಅದನ್ನ ಇಲ್ಲಿ ಬರ್ಕೋರಿ. ಎಷ್ಟಾಯ್ತು ಇವಾಗ, ಒಂದು ತಿಂಗಳ ಸಂಬಳ ಎಷ್ಟಾಕಿದ್ದು 250 ರೂಪಾಯಿ. ಹಂಗಂದ್ರೆ ಅರ್ಧ ವರ್ಷದಲ್ಲಿ ಯಾಕೆ ಎಷ್ಟು ದುಡಿತಾಳ 1500 ರೂಪಾಯಿ. ಆದ್ರೆ ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಒಂದು ತಿಂಗಳ ಸಂಬಳ 250 ರೂಪಾಯಿ. ಆಪ್ಷನ್ ಎ. ಈ ಗಡಿಯಾರದಲ್ಲಿ ಉಂಟಾಗುವ ಕೋನ ಅಂತ ಕೇಳಾರ. ಇಲ್ಲಿ ನೋಡ್ರಿ, ಫಸ್ಟ್ ಕೋನ ಅಂತಂದ್ರೆ ಏನಂದ್ರೆ ಎರಡು ಕಿರಣಗಳ ನಡುವಿನ ಅಂತರವನ್ನು ಏನಂತೀವಿ ನಾವು, ಕೋನ ಅಂತ ಕರಿತೀವಿ. ಈ ಕೋನ ಕೆಲವೊಂದೇನು ಆಕಾರ ಅಂದ್ರೆ ಅವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಕೋನ ಅಂತೇಳಿ. ಅದು ಏನಾದ್ರೂ ಈ ತರ ಇದ್ರೆ ಇದಕ್ಕೆ ಏನಂತಿದ್ವಿ ನಾವು, ಲಘು ಕೋನ ಅಂತಿದ್ವಿ. ಈ ತರ ಇದ್ರೆ ಏನಂತಿದ್ವಿ, 90 ಡಿಗ್ರಿದ ಏನಂತೀವಿ ನಾವು, ಲಂಬ ಕೋನ ಅಂತೀವಿ. ಅದೇ 90 ಡಿಗ್ರಿಗಿನ ಹೆಚ್ಚಿದ್ರೆ ಇದಕ್ಕೆ ಏನಂತೀವಿ ನಾವು, ವಿಶಾಲ ಕೋನ ಅಂತೀವಿ. ಬಟ್ ಈ ಗಡಿಯಾರದಲ್ಲಿ ಯಾವ ತರ ಐತೆ, ಈ ತರ ಐತೆ. ಅಂದ್ರೆ ಇದು ಯಾವ ಕೋನ, ಇದು ಲಂಬ ಕೋನ. ಲಂಬ ಕೋನ ಯಾವಾಗ್ಲೂ ಎಷ್ಟು ಡಿಗ್ರಿ ಇರುತ್ತಂದ್ರೆ 90 ಡಿಗ್ರಿ ಇರುತ್ತಾ. ಆಪ್ಷನ್ ಏನಾಗತ್ತಾ ಇಲ್ಲಿ, ಆಪ್ಷನ್ ಬಿ. ಅಂದ್ರೆ ಗಡಿಯಾರದಲ್ಲಿ ಉಂಟಾಗುವ ಕೋನ ಯಾವ್ದಂದ್ರೆ ಲಂಬ ಕೋನ. 1250 ಮೀಟರ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸಿರಿ ಅಂತ ಕ್ವಶನ್ ಕೇಳಾರ. ನಮ್ಗಿಲ್ಲಿ ಫಸ್ಟಿಗೆ ಎಷ್ಟು ಮೀಟರ್ಗಳು ಸೇರಿ 1 ಕಿಲೋಮೀಟರ್ ಆಗುತ್ತಾ ಅನ್ನೋದು ಗೊತ್ತಿರ್ಬೇಕು. 1000 ಮೀಟರ್ ಸೇರಿ ಏನಾಗುತ್ತಾ ಇಲ್ಲಿ 1 ಕಿಲೋಮೀಟರ್ ಆಗುತ್ತಾ. 1000 ಮೀಟರ್ ಸೇರಿ ಏನಾಗುತ್ತೆ ಇಲ್ಲಿ ನಮ್ಗಿಲ್ಲಿ 1 ಕಿಲೋಮೀಟರ್ ಆಗುತ್ತಾ. ಇವಾಗ ಯಾವಾಗ್ಲೂ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತಿಸ್ಕೋಬೇಕಾದ್ರೆ ನಾವು ಭಾಗಾಕಾರ ಮಾಡ್ಕೋಬೇಕು. ಈ 1250 ಮೀಟರ್ನ ಅವರು ಕಿಲೋಮೀಟರ್ಗೆ ಪರಿವರ್ತಿಸಿರಿ ಅಂತ ಹೇಳಾರಲ್ಲ, ನೀವೇನ್ ಮಾಡ್ಬೇಕು ಇವಾಗ, ಈ 1250 ಡಿವೈಡೆಡ್ ಬೈ 1000 ಮಾಡ್ಕೋಬೇಕು. ಎದಕ್ಕಂದ್ರೆ 1000 ಮೀಟರ್ಗಳು ಸೇರಿ ಏನಾಗುತ್ತಾ ನಮ್ಗಿಲ್ಲಿ 1 ಕಿಲೋಮೀಟರ್ ಆಗುತ್ತಾ. 1250 ಡಿವೈಡೆಡ್ ಬೈ 1000. ಇದನ್ನ ಭಾಗಾಕಾರ ಮಾಡ್ಕೊಳಂಬ್ರಿ. ಇಲ್ಲಿ 1000ದಿಂದ 1250ನ ಬಾಗ್ಸೋದು. ಇವಾಗ 1000 ಎಷ್ಟು ತಗೋಬೇಕು, 1000 1 1000 ತಗೋಬಹುದು ನಾವು. 1000 2 ಎಷ್ಟಾಗುತ್ತೆ ಇಲ್ಲಿ ನಮ್ಗೆ 2000 ಆಗುತ್ತಾ. ಅದಕ್ಕೆ 1250ರಲ್ಲಿ 1000ನ ಕಳೆದ್ರೆ ಎಷ್ಟು ಬಂತು, 250 ಬಂತು. ಇಲ್ಲಿ ಭಾಗಲಬ್ಧನ ಕಿಲೋಮೀಟರ್ ಅಲ್ಲಿ ಮತ್ತೆ ಶೇಷನ ಮೀಟರ್ ಅಲ್ಲಿ ಇಟ್ಕೋರಿ. 1250 ಮೀಟರ್ನ ಕಿಲೋಮೀಟರ್ಗೆ ಪರಿವರ್ತಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ ನಮ್ಗಿಲ್ಲಿ 1 ಕಿಲೋಮೀಟರ್ 250 ಮೀಟರ್ ಆಗುತ್ತೆ. ಆಪ್ಷನ್ ಬಿ, 1 ಕಿಲೋಮೀಟರ್ 250 ಮೀಟರ್. ನೀವು ಕನ್ಫ್ಯೂಸ್ ಆದ್ರೆ ಕರೆಕ್ಟ್ ಆಗಿ ಬರೀತೀನಿ ನೋಡ್ರಿ. ನಾವಿಲ್ಲಿ 1 ಕಿಲೋಮೀಟರ್ 250 ಮೀಟರ್. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್,
2 ಗಂಟೆ 10 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ ಅಂತ ಕ್ವಶನ್ ಕೇಳಾರ. ಇಲ್ಲಿ ನೋಡ್ರಿ, 1 ನಿಮಿಷ ಆಗ್ಬೇಕಾದ್ರೆ 60 ಸೆಕೆಂಡ್ ಬೇಕು. ಅದೇ ತರ 1 ಗಂಟೆ ಆಗ್ಬೇಕಾದ್ರೆ 60 ನಿಮಿಷಗಳು ಬೇಕು. ಅವ್ರಲ್ಲಿ 2 ಗಂಟೆ 10 ನಿಮಿಷಕ್ಕೆ ಎಷ್ಟು ನಿಮಿಷ ಅಂತ ಕೇಳಾರ. 2 ಗಂಟೆ 10 ನಿಮಿಷಕ್ಕೆ 2 ಗಂಟೆ 10 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ ಅನ್ನೋದು ಕ್ವಶನ್. ಫಸ್ಟ್ ಏನ್ ಮಾಡ್ಬೇಕು ನಾವು, 1 ಗಂಟೆ ಆಗ್ಬೇಕಾದ್ರೆ ನಮ್ಗೆ ಎಷ್ಟು ನಿಮಿಷಗಳು ಬೇಕು. 1 ಗಂಟೆಗೆ 60 ನಿಮಿಷ ಬೇಕು. ಅದೇ ತರ 2 ಗಂಟೆಗೆ ಎಷ್ಟಾಯ್ತು ಇಲ್ಲಿ, 60 ಇಂಟು 2 ಮಾಡ್ಕೊರಿ. ಯಾಕಂದ್ರೆ ಅವ್ರ ಏನ್ ಕೇಳಾರ, 2 ಗಂಟೆ 10 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ ಅಂತ ಕೇಳಾರಲ್ಲ. 1 ಗಂಟೆಗೆ 60 ನಿಮಿಷ ಆದ್ರೆ 2 ಗಂಟೆಗೆ 120 ನಿಮಿಷ ಆಯ್ತು. ಪ್ಲಸ್ ಏನ್ ಕೇಳಾರ ಅವರು, 2 ಗಂಟೆ 10 ನಿಮಿಷ ಕೇಳಾರಲ್ಲ, ಈ 120 ನಿಮಿಷಕ್ಕ ಪ್ಲಸ್ 10 ನಿಮಿಷ ಮಾಡ್ಕೊರಿ. ಎಷ್ಟಾಯ್ತು ನಮ್ಗೆ ಇಲ್ಲಿ, 130 ನಿಮಿಷ. ಹಂಗಂದ್ರೆ 2 ಗಂಟೆ 10 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿದಾವೆ ಅಂದ್ರೆ 130 ನಿಮಿಷಗಳು. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 2989 8ರ ಸ್ಥಾನ ಬೆಲೆ ಅಂತ ಕೇಳಾರ ಕ್ವಶನ್. ಏನ್ ಮಾಡ್ಬೇಕು ನಾವಿಲ್ಲಿ, ಸ್ಥಾನ ಬೆಲೆ ಬರ್ಕೋಬೇಕು. ಎದ್ರದ್ದು, 8ರ ಸ್ಥಾನ ಬೆಲೆನ ಕಂಡುಹಿಡಿಬೇಕು ನಾವು. 2989ರಲ್ಲಿ 8ರ ಸ್ಥಾನ ಬೆಲೆ ಎಷ್ಟು ಅನ್ನೋದು ಕೇಳಾರ. ಇಲ್ಲಿ ನೋಡ್ರಿ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ, ಇದು 1000ದ ಸ್ಥಾನ. 9 ಯಾವ ಸ್ಥಾನದಲ್ಲಿ ಐತೆ, ಬಿಡಿ ಸ್ಥಾನದಲ್ಲಿ ಐತೆ. ಹಂಗಂದ್ರೆ ಏನಾಗುತ್ತೆ, ಇದು 9 ಇಂಟು 1 ಅಂದ್ರೆ ಎಷ್ಟಾಯ್ತು ನಿಮ್ಗೆ ಅಲ್ಲಿ, 9 ಆಯ್ತು. ನೆಕ್ಸ್ಟ್ ನೋಡ್ರಿ, 8 ಯಾವ ಸ್ಥಾನದಲ್ಲಿ ಐತೆ, 8 10ರ ಸ್ಥಾನದಲ್ಲಿ ಐತೆ. 8 ಇಂಟು 10 ಅಂದ್ರೆ ಎಷ್ಟಾಯ್ತು ನಮ್ಗೆ ಇಲ್ಲಿ, 80 ಆಯ್ತು. ನೆಕ್ಸ್ಟ್ 9 ಯಾವ ಸ್ಥಾನದಲ್ಲಿ ಐತೆ, 9 100ರ ಸ್ಥಾನದಲ್ಲಿ ಐತೆ. 9ರ ಸ್ಥಾನ ಬೆಲೆ ಎಷ್ಟು ಇಲ್ಲಿ ನಮ್ಗ, 900. ಅದೇ ತರ 2 ಯಾವ ಸ್ಥಾನದಲ್ಲಿ ಐತೆ, 2 1000 ಸ್ಥಾನದಲ್ಲಿ ಐತೆ. 2ರ ಸ್ಥಾನ ಬೆಲೆ ಬಂದ್ಬಿಟ್ಟು 2000. ಅವ್ರೇನ್ ಕ್ವಶನ್ ಕೇಳಾರ, 2989ರಲ್ಲಿ 8ರ ಸ್ಥಾನ ಬೆಲೆ ಎಷ್ಟು ಅಂದ್ರೆ 80. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, 100, 200, 400, 800 ಸಂಖ್ಯಾ ಸರಣಿ ಪೂರ್ಣಗೊಳಿಸಿ ಅಂತ ಕೇಳಾರ. ಇಲ್ಲಿ ಸರಣಿ ಅಂದ್ರೆ ಏನಿರುತ್ತೆ ಅಂದ್ರೆ, ಒಂದಲ್ಲಿದ್ದ ಇನ್ನೊಂದಕ್ಕೆ ಏನಿರುತ್ತೆ, ಯಾವಾಗ್ಲೂ ಲಿಂಕ್ ಇರುತ್ತೆ. ಅಂದ್ರೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಎಷ್ಟು ಪ್ಲಸ್ ಮಾಡಿರ್ತೀವಿ ಅಷ್ಟೇ ಪ್ಲಸ್ ಮಾಡ್ಬೇಕು. ಇದು ಕೂಡ ಸೇಮ್, ಇಲ್ಲಿಗೆ ಎಷ್ಟು ಮೈನಸ್ ಮಾಡಿದ್ರೆ ಅಷ್ಟೇ ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಸರಣಿ ಅಂದ್ರೇನು, ಯಾವಾಗ್ಲೂ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಲಿಂಕ್ ಇರೋದಕ್ಕೆ ಏನಂತೀವಿ ನಾವು, ಸಂಖ್ಯಾ ಸರಣಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಅವ್ರೇನ್ ಕೊಟ್ಟಾರೆ, 100, 200, 400, 800. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಯಾವ ನಂಬರ್ ಬರುತ್ತೆ ಅನ್ನೋದು ನಾವು ಕಂಡುಹಿಡ್ಕೋಬೇಕು. ಇಲ್ಲಿದ್ದ ಇಲ್ಲಿಗೆ 2 ಪಟ್ಟು ಜಾಸ್ತಿ ಆಗೈತೆ. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಕೂಡ 2 ಪಟ್ಟು ಜಾಸ್ತಿ ಆಗೈತೆ. ಇಲ್ಲಿದ್ದ ಇಲ್ಲಿಗೆ 2 ಪಟ್ಟು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಈ 800ದ 2 ಪಟ್ಟು ಅಂದ್ರೆ ಎಷ್ಟಾಗತ್ತೆ, ಇಲ್ಲಿ 1600 ಬರುತ್ತಾ. ಇಲ್ಲಿದ್ದ ಇಲ್ಲಿಗೆ ಪ್ಲಸ್ 100 ಆಗೈತೆ. ಇಲ್ಲಿದ್ದ ಇಲ್ಲಿಗೆ ಪ್ಲಸ್ 200. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಪ್ಲಸ್ 100. ಇಲ್ಲಿದ್ದ ಇಲ್ಲಿಗೆ 200. ಇಲ್ಲಿದ್ದ ಇಲ್ಲಿಗೆ ಪ್ಲಸ್ 400 ಮಾಡ್ಯಾರ. ನಾವೇನ್ ಮಾಡ್ಕೋಬೇಕು, 800ರ 2 ಪಟ್ಟು ಅಂದ್ರೆ 800ಕ್ಕೆ ಪ್ಲಸ್ 800 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ನಮಗೆ ಆನ್ಸರ್, 1600. ಆಪ್ಷನ್ ಬಿ. ಇವತ್ತಿಗೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.